ಶ್ರೀ ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಬಸವರಾಜೇಂದ್ರ ಸ್ವಾಮಿಯವರ ನೇತೃತ್ವದಲ್ಲಿ ರಾಜರ್ಷಿ ನಾಲ್ವಡಿ ಶ್ರೀ ಕೃಷ್ಣರಾಜ ಒಡೆಯರ್ ಅವರ 140ನೇ ಜನ್ಮದಿನೋತ್ಸವ ಹಾಗೂ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆದಿದ್ದು, ಕಾರ್ಯಕ್ರಮದಲ್ಲಿ ಬಿಜೆಪಿ ಹಿರಿಯ ಮುಖಂಡರಾದ ಗುರುಪಾದ ಸ್ವಾಮಿ, ಹಿರಿಯ ಸಮಾಜ ಸೇವಕರಾದ ಕೆ ರಘುರಾಮ್ ವಾಜಪೇಯಿ, ಶ್ರೀ ನಟರಾಜ ಪ್ರತಿಷ್ಠಾನದ ವಿಶೇಷ ಅಧಿಕಾರಿಯಾದ ಡಾಕ್ಟರ್ ಎಸ್ ಶಿವರಾಜಪ್ಪ, ಚುಟುಕು ಕವಿಗಳಾದ ಡಾಕ್ಟರ್ ಎಂಜಿಆರ್ ಅರಸ್, ಸಾಹಿತಿಗಳಾದ ಬನ್ನೂರು ಕೆ ರಾಜು, ಅಕ್ಕ ಮಹಾದೇವಿ, ಮಹಿಳಾ ಸೌಹಾರ್ದ ಸಂಘದ ಶರ್ಮಿಳಾ ಸಿಎಲ್ ಹಾಜರಿದ್ದರು. ಏನಿದಿನ 140ನೇ ಜನ್ಮದಿನೋತ್ಸವದ ಪ್ರಮುಖ ಯಾರೂ ಮರೆಯಲಾಗದಂಥ ಕಣ್ಮಣಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಅವರ ಯದುವಂಶ ಮೊದಲು ದ್ವಾರಕೆಯಿಂದ ಬಂದು ನಮ್ಮ ಸ್ವಂತ ಊರಾದಂಥ ಹದಿನಾರು, ಈಗ ಅದು ಯದುನಾಡು ಏನಿದೆ, ಆ ಯದುವಂಶದ ರಾಜಧಾನಿ ನಮ್ಮ ಹದಿನಾರು ಯದುನಾಡು. ಅದಾದ ಮೇಲೆ ಹದಿನಾಡು ಆಯಿತು, ಈಗ ಹದಿನಾರು ಆಗ್ಬಿಟ್ಟಿದೆ. ಯದುನಾಡು ಇವತ್ತಿನ ಹಳೆಯ ಕಟ್ಟಡಗಳಲ್ಲಿ ಮತ್ತು ಎಲ್ಲ ಇವೇನು ರಾಜವಂಶದ ಅನೇಕ ಗ್ರಂಥಗಳಲ್ಲಿ ದ್ವಾರಕೆಯಿಂದ ನಾವು ಪ್ರಪ್ರಥಮವಾಗಿ ಯದುನಾಡು ಅನ್ನೋ ಗ್ರಾಮಕ್ಕೆ ಬಂದಿದ್ದೀವಿ ಅನ್ನೋ ವಿಚಾರವನ್ನು ಈಗಿನ ಸಂಸದರಾದಂಥ ಯುವರಾಜರಾದಂಥ ಯದುವೀರ್ ಒಡೆಯರವರು ತಮ್ಮ ಒಂದು ಭಾಷಣದಲ್ಲಿ ಹೇಳಿರೋಂಥ ಈ ಸಂದರ್ಭದಲ್ಲಿ ನಾನು ಪ್ರಸ್ತಾಪ ಮಾಡ್ತಾ, ರಾಜರ್ಷಿ ನಾಲ್ವಡಿ ಶ್ರೀ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಪಿ ಶಾಂತರಾಜ ಅರಸ್, ಸಂಘಟನಾ ಕ್ಷೇತ್ರ, ಡಿ ಶಿವಯ್ಯ, ಸಾರ್ವಜನಿಕ ಸೇವಾ ಕ್ಷೇತ್ರ, ಡಾಕ್ಟರ್ ಕೆ ಲೀಲಾ ಪ್ರಕಾಶ್, ಸಾಹಿತ್ಯ ಕ್ಷೇತ್ರ, ಡಾಕ್ಟರ್ ಪಿ ಬಿ ಮೂರ್ತಿ, ಯೋಗ ಕ್ಷೇತ್ರ, ಎಂ ಬಿ ಶಿವಕುಮಾರ್, ಸಾರ್ವಜನಿಕ ಸೇವೆ ರವರುಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು.